ಸೊ ನಮಸ್ಕಾರ ರೈತ ಬಾಂಧವರಿಗೆ. ನಾವು ಇವಾಗ ಒಂದು ಸರ್ವಿಸಿಗೆ ಬಂದಿದ್ದೀವಿ. ಕಸ್ಟಮರ್ ಪ್ರಾಬ್ಲಮ್ ಹೇಳಿದ್ರು, ಸರ್ವಿಸಿಗೆ ಬಂದಿದ್ದೀವಿ. ಅದಕ್ಕಾಗಿ ಸರ್ವಿಸಲ್ಲಿ ಏನೇನಿದೆ ಏನೇನಂತೇಳಿ ಎಲ್ಲವೂ ನಿಮಗೆ ತೋರಿಸ್ಕೊಡ್ತೀವಿ. ಕಸ್ಟಮರ್ ಇದ್ದಾವೆ, ಕಸ್ಟಮರ್ ಜೊತೆ ನಾವು ಮಾತಾಡ್ಕೊಂಡು ಮತ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾವು ಸರ್ವಿಸಿಗೆ ಬಂದಿದ್ದೀವಿ. ಅದೇ ನಿಮ್ಮ ಗಾಡಿ ಏನು ಪ್ರಾಬ್ಲಮ್ ಇದೆ ಸರ್? ಗಾಡಿ ಹಿಂದಿನ ವೀಲ್ ತಿರ್ತಾ ಇದ್ದಿಲ್ಲ. ನನಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಇಲ್ಲಿ ಆಯಿಲ್ ಹಾಕೋ ಕಂಟೈನರ್ ಅಲ್ಲಿ ಆಯಿಲ್ ಚೇಂಜ್ ಮಾಡಿಬಿಟ್ಟಿದ್ದೆ. ಬೇರೆ ಆಯಿಲ್, ಬ್ರೇಕ್ ಆಯಿಲ್ ಬಿಟ್ಟು ಬೇರೆ ಆಯಿಲ್ ಹಾಕಿದ್ದೆ. ಸೊ ಅದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ಬಹಳ ಇಲ್ಲಿ ಮೇಸ್ತ್ರಿಗಳಿಗೆಲ್ಲ ತೋರಿಸಿದ್ರು, ಅದು ಬಿಚ್ಚಿ ಅದು ಕೂರ್ಸ್ಲಿಕ್ಕೆ ಬರ್ಲಿಲ್ಲ. ಸರ್ ಬಹಳ ಚೆನ್ನಾಗಿ ಸರ್ವಿಸ್ ಕೊಟ್ರಿ. ರಾತ್ರಿ ಬಂದು ರಾತ್ರಿ ಮಿಡ್ ನೈಟ್ ಬಂದಿದ್ರಿ, ಚೆನ್ನಾಗಿ ಸರ್ವಿಸ್ ಕೊಟ್ರಿ, ಒಳ್ಳೆ ಅನುಕೂಲ ಆಯ್ತು. ಬಹಳ ಖುಷಿ ಆಯ್ತು ಸರ್ ಸರ್ವಿಸ್. ಪರಿಚಯ ಸರ್? ನನ್ನ ಹೆಸರು ಗಿರೀಶ್ ಹೆಬ್ಬಾರ್ ಅಂತ, ಯಲ್ಲಾಪುರ ತಾಲೂಕು ಮಲವಳ್ಳಿ ಅಂತ ಊರು ಇದೆ. ಗಾಡಿ 1 ವರ್ಷ 2 ತಿಂಗಳಾಯ್ತು ಸರ್. 1 ವರ್ಷ 2 ತಿಂಗಳಾಯ್ತು ಗಾಡಿ. 1 ವರ್ಷ 2 ತಿಂಗಳ ನಿಮ್ ಗಾಡಿ ಏನ್ ಅನುಭವ ಸರ್? ನಿಮ್ ಗಾಡಿ ಬಹಳ ಚೆನ್ನಾಗಿ. ಒಂದ್ ದಿವಸ ನಮ್ಗೆ ಈ ಗಾಡಿ ಇಲ್ಲ ಅಂತಂದ್ರೆ ನಮ್ಮ ಲೈಫ್ ಅನ್ನೇ ಅದ್ರ ಜೊತೆ ತಗೊಂಡು ಹಾಕತ್ತೀವಿ, ಹಂಗಾಗೈತಿ. ಒಂದ್ ದಿವಸ ಗಾಡಿ ಇಲ್ಲ ಅಂದ್ರೆ ಆಗಾಗಿಲ್ಲ. ಹಂಗಾಗಿ ನಾನು ಪದೇ ಡೈಲಿ ಕಾಲ್ ಮಾಡಿ ನಿಮ್ಗೆ ಹೇಳಿದ್ದೆ. ಆದ್ರೆ ನೀವು 2 ದಿವಸದಲ್ಲಿ ಬಂದು ಸರ್ವಿಸ್ ಕೊಟ್ರಲ್ಲ, ಬಹಳ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಇಂಥ ಗಾಡಿ ರೆಡಿ ಮಾಡಿದ್ರಲ್ಲ, ಇದಕ್ಕೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು.